ಆ ಸಮುದ್ರದ ನೀರು, ಆ ಸಮುದ್ರದ ಅಲೆಗಳು ಏನ್ ಚಿಂತನೆ ಮಾಡ್ತಾ ಇದ್ವು, ಎಲ್ಲಾ ದುಷ್ಟರು ಕೂಡ ಬಂದು ಸ್ನಾನವನ್ನ ಮಾಡಿಕೊಂಡು ಹೋಗಿ ನನ್ನಲ್ಲಿ ಪಾಪಗಳನ್ನು ಬಿಟ್ಟು ಹೋಗಿದ್ದಾರೆ. ಆ ಪಾಪದ ಭಾರ ನನ್ನಿಂದ ತಡ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಿಮ್ಮ ದರ್ಶನವನ್ನ ಮಾಡಿ ನಿಮ್ಮ ಪಾದ ಪ್ರಕ್ಷಾಲನೆಯನ್ನ ಮಾಡಿದರೆ ಆ ಜನರು ಬಿಟ್ಟು ಹೋದ ಪಾಪದ ಭಾರ ನನ್ನಲ್ಲಿ ಕಡಿಮೆ ಆಗುತ್ತೆ. ನಾವೆಲ್ಲ ಯಾವ ರೀತಿಯಾಗಿ ನದಿಗಳಲ್ಲಿ ಸ್ನಾನವನ್ನ ಮಾಡಬೇಕು ಅನ್ನೋದನ್ನ ಅಪೇಕ್ಷೆ ಪಡ್ತೇವೋ, ಹಾಗೆ ಸಮುದ್ರಗಳು, ನದಿಗಳು, ನದಗಳು ಇವೆಲ್ಲ ಆ ನದಿಗಳು ಕೂಡ ಅಪೇಕ್ಷೆಯನ್ನು ಪಡ್ತಾವಂತೆ. ಎಲ್ಲ ತಪಸ್ವಿಗಳು ಕೂಡ ಬಂದು ನನ್ನಲ್ಲಿ ಸ್ನಾನವನ್ನ ಮಾಡಿದ್ವಿ. ಯಾಕೆ? ಜನರು ಬಿಟ್ಟು ಹೋದ ಪಾಪ ಭಾರವಾದಂತಹ ಸಂದರ್ಭದಲ್ಲಿ ತುಂಬಾ ಉತ್ಕೃಷ್ಟವಾದ ಪ್ರಾರ್ಥನೆಯನ್ನು ಮಾಡಿ ತಪಸ್ವಿಗಳನ್ನು ತಮ್ಮಲ್ಲಿ ಕರೆಸಿಕೊಂಡು ಸ್ನಾನವನ್ನ ಮಾಡಿಸ್ತಾರೆ ಅನ್ನೋದನ್ನ ನಾವು ಕಥೆಗಳಲ್ಲಿ ಕೇಳ್ತೇವೆ.